ಸ್ವಲ್ಪ ಸೈಡ್ ಹಾಕಿ ಹಾಕಿ ನನ್ನ ಬಾಯಿಂದ ಬರ್ತಾ ಇರ್ತಕ್ಕಂಥ ಮಾತುಗಳು ಶಾರದೆ, ಅವಳಿಗೆ ಸಾಷ್ಟಾಂಗ ನಮಸ್ಕಾರ. ವಯಸ್ಸಿನಲ್ಲೇನೆ ಅವರು ಎಲ್ಲವನ್ನ ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಈಗ ಎಲ್ಲರ ಜನಜನಿತವಾಗಿ ದೇವರ ಮನೆಯಲ್ಲಿ ಪೂಜಾ ಇದೆ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ, ನಿರ್ಮಲ ಭಾಷಿತ ಶೋಭಿತ ಲಿಂಗಂ, ಜನ್ಮಜ ದುಃಖ ವಿನಾಶನ ಲಿಂಗಂ, ತತ್ಪ್ರಣಮಾಮಿ ಸದಾಶಿವಲಿಂಗಂ. ಇದು ಅಷ್ಟಕ 8 ಸ್ಟ್ಯಾಂಜ ಇದೆ. ಅವರು ಬರೆದಿರೋದು. ಆ ಶಂಕರಾಚಾರ್ಯರು ರಚನೆ ಮಾಡಿ ಅದನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ನೀನು ಹೆಚ್ಚಿಗೆ ಶಿವಪೂಜೆ ಮಾಡೋದಕ್ಕೆ ಟೈಮು ನಿನಗೆ ಕಡಿಮೆ ಇರುತ್ತೆ, ಆ ಶಿವಾಷ್ಟಕವನ್ನ ಹೇಳಿದ್ರೆ ಆ ಒಂದು ಎಲ್ಲವೂ ಪರಿಹಾರ ಆಗುತ್ತೆ ಅಂತ. ಅದರಲ್ಲಿ ಒಂದು ಕೊನೆಯಲ್ಲಿ ಒಂದು ಸ್ಟ್ಯಾಂಜ ಇದೆ. ಅಷ್ಟದಳೋಪರಿ ವೇಷ್ಟಿತ ಲಿಂಗಂ, ಸರ್ವ ಸಮುದ್ಭವ ಕಾರಣ ಲಿಂಗಂ, ಅಷ್ಟ ದರಿದ್ರ ವಿನಾಶನ ಲಿಂಗಂ, ತತ್ಪ್ರಣಮಾಮಿ ಸದಾಶಿವಲಿಂಗಂ. ಅವ್ರು ಹೇಳ್ತಾರೆ, ಮನುಷ್ಯ ಜನನ ಮರಣದ ಮಧ್ಯ ನಕ್ಷತ್ರ ರಾಶಿ ಇದೆ. ಆ ರಾಶಿಗಳ ಮಧ್ಯ ತೊಳಲಾಡ್ತಾನೆ ಮನುಷ್ಯ. ಅಷ್ಟ ದರಿದ್ರ ಇದೆಯಂತೆ. ಅಂದ್ರೆ ಶ್ರೀಮಂತಿಕೆಗೇನ ಹೇಳಿಲ್ಲ ಅವರು, 8 ದರಿದ್ರಗಳಿವೆ. ಅವೆಲ್ಲ ಪರಿಹಾರ ಆಗ್ಬೇಕಾದ್ರೆ ಈ ಲಿಂಗಾಷ್ಟಕವನ್ನ ದಿನಾನೂ ಪಠನೆ ಮಾಡು. ಇದನ್ನ ಶಿವನ ಹತ್ರ, ಲಿಂಗದ ಹತ್ರ ಕೂತ್ಕೊಂಡು ಅಥವಾ ಫೋಟೋ ಹತ್ರ ಕೂತ್ಕೊಂಡು ಹೇಳು ಅಂತ. ಅವರು ಬರೀ ಶಿವಭಕ್ತರಲ್ಲ, ಸಾಕ್ಷಾತ್ ಕಾಲಭೈರವನ ಅಷ್ಟಕವನ್ನ ಬರೆದಿದ್ದಾರೆ. ಆದಿಚುಂಚನಗಿರಿಯಲ್ಲಿ ಇವಾಗ ಇರುವ ಕಾಲಭೈರವೇಶ್ವರ ದೇವಸ್ಥಾನ, ಅಲ್ಲಿರುವ ದೇವರಾಜ ಸೇವೆಯ ಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳ ಯಜ್ಞ ಸೂತ್ರಮಿಂದು ಪ್ರಭಾಕರಂ ದಿನಕರಂ. ಅಂದ್ರೆ ಆ ಕಾಲಭೈರವನನ್ನ ಒಲಿಸ್ಕೊಂಡಿದ್ರು. ನಾನು ಜ್ಞಾನಿ ಅಂತ ಹೇಳೋದು, ಪೂರ್ಣ ಜ್ಞಾನವೇ ಇವನನ್ನು ಆಶ್ರಯ ಮಾಡಿಬಿಡ್ತು. ಎಲ್ಲ ಶ್ರುತಿ ಸ್ಮೃತಿ ಪುರಾಣಗಳೆಲ್ಲ ಶಂಕರನ ಆಶ್ರಯ ಮಾಡಿಬಿಟ್ಟು. ಅವಾಗ ಯಾರು ಹೆಚ್ಚು? ಶಂಕರನ ಹೆಚ್ಚು. ಆ ಶಕ್ತಿ ಎಲ್ಲ ಶಾಸ್ತ್ರ ಶ್ರುತಿ ಸ್ಮೃತಿಗಳನ್ನೆಲ್ಲ ಕರಗತ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಸಾಧಾರಣ ವ್ಯಕ್ತಿ ಆಗಲು ಸಾಧ್ಯ. ಭಗವಾನ್ ಶಂಕರನ್ನು ಬಿಟ್ಟು ಬೇರೆ ಯಾರಿಗಾಗಲೇ ಸಾಧ್ಯ. ಆ ರೀತಿ ಕರುಣಾಲಯಂ ಅನ್ನೋ ಒಂದು ಮಾತನ್ನು ಹೇಳಬೇಕು. ನೋಡಿ, ಬರೀ ಜ್ಞಾನಿ ಆಗಿಬಿಟ್ರೆ ಸಾಕು, ಕರುಣೆಯೂ ಒಂದು ವಿನಯ ಇರಬೇಕು. ಬಹಳ ಧೈರ್ಯಶಾಲಿಯಾಗಿರ್ತಕ್ಕಂಥ ಕ್ಷತ್ರಿಯ ಸದಾ ಕತ್ತಿ ಬೀಸ್ತಾ ಇದ್ರೆ ಅವ್ನಿಗೇನು ಬೆಲೆ ಇರುತ್ತೆ ಹೇಳ್ಕೊಂಡು, ಕಂಡವ್ರನ್ನೆಲ್ಲ ಕೊಲೆ ಮಾಡಿದ್ರೆ ಅವನಿಗೇನು ಬೆಲೆ ಇರುತ್ತೆ. ಅವನು ಯಾವ ಥರ ಇರಬೇಕು? ತನ್ನ ಶಕ್ತಿನ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು. ಮಿಕ್ಕಿದವರ ಹತ್ರ ಎಲ್ಲ ನಯವಿನಿ ಇದ್ದಿರಬೇಕು. ಸುಮ್ಮನೆ ಕತ್ತಿ ಹಿಡ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ಅವನು, ಜನ ಹೆದರ್ತಾರೆ, ಅವನಿಗೆ ದೂರ ಸರಿತಾರೆ. ಅದೇ ವ್ಯಕ್ತಿ ದುಷ್ಟರನ್ನು ನಾನು ಶಿಕ್ಷಿಸ್ತೀನಿ, ಬೇರೆ ಯಾರ ಮೇಲೂ ನನ್ನ ಕತ್ತಿ ಬೀಳೋದಿಲ್ಲ, ಶಿಷ್ಟರನ್ನ ಒಳ್ಳೆಯವ್ರನ್ನ ಕಾಪಾಡ್ತೀನಿ ಅಂತ ಹೋಗ್ತಾನಲ್ಲ, ಅಂಥ ರಾಜನಿಗೆ ಬೆಲೆ ಜಾಸ್ತಿ. ಅದೇ ಥರ ಬರೀ ಜ್ಞಾನ ನನ್ನಲ್ಲಿದೆ ಅಂತ ಹೇಳ್ಕೊಂಡು ಅವ್ರು ಕೂತ್ಕೊಳ್ಳಿ. ಕರುಣಾಲಯವಾಗಿದೆ. ಯಾವ ರೀತಿ ಅಂದರೆ ಜ್ಞಾನಕ್ಕೆ ನಾನು ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಅಂತ ಹೇಳಿದ್ರು, ಹಾಗೆ ಕರುಣಾಲಯಂ, ಕರುಣೆ ಎಂಬತಕ್ಕಂಥದ್ದು ಗುಣ ಇದೆಯಲ್ಲ ಅವರ ತಾವು ಸೇರ್ಕೊಂಡು ಆಲಯ. ಅವರಿಗೆ ಕರುಣೆ ಇತ್ತು ಅನ್ನೋ ಮಾತಿಗಿಂತ ಕರುಣೆಯನ್ನು ಗುಣ ಎಲ್ಲ ಜಾಗನೂ ಬಿಟ್ಬಿಡ್ದಂತೆ, ಯಾರನ್ನು ಹಿಡಿಯಲಿಲ್ವಂತೆ. ಬೇರೆ ಪೂರ್ಣವಾಗಿ ಬಂದು ಶಂಕರನ ಹತ್ರ ಬಂದ್ಬಿಟ್ಟು ಬೇರೆ ಯಾರಿಗೂ ಕರುಣೆ ಇಲ್ಲ ಅಂತ ಅರ್ಥನ ಇರಬಹುದು. ಹೇಳ್ತಕ್ಕಂಥದ್ದನ್ನು ಈ ರೀತಿಯಾಗಿ ಅಲಂಕಾರಪೂರ್ವಕವಾಗಿ ಹೇಳಿರುತ್ತೆ. ಸಂಸ್ಕೃತದಲ್ಲಿ ಅಲಂಕಾರ ಅಂತಕ್ಕಂಥ ಒಂದು ದೊಡ್ಡ ವಿಷಯ.